ಸನ್ಯಾಸಿಗಳು ಅಲ್ಲ, ಈ ಕಾಂಕ್ರೀಟ್ ಕಾಡಲ್ಲಿ ಮರಗಳನ್ನ ಹುಡುಕೋದು ನಾಯಿಗಳಿಗೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇವರು ಮರನ ಹುಡುಕಿ ನೆರಳಲ್ಲಿ ತಪಸ್ಸಿ ಕೂತಿದ್ದಾರೆ ಅಂದ್ರೆ ಇವ್ರು ಯಾರೋ ಮಹಾನ್ ಯೋಗಿಗಳೇ ಇರಬೇಕು. ಇವ್ರ ಹತ್ರ ನನ್ನ ಸಮಸ್ಯೆಗೆ ಗ್ಯಾರಂಟಿ ಪರಿಹಾರ ಸಿಕ್ಕುತ್ತೆ. ಗುರುವರ್ಯ, ವತ್ಸ, ಏನ್ ಹುಡುಕ್ತಾ ಇದೆಯಪ್ಪ? ನನಗೆ ನಿಮ್ಮ ಪಾದ ಬೇಕಿತ್ತು ಗುರುಗಳೇ. ನನ್ನ ಪಾದಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ ಪುತ್ರ. ಅಯ್ಯೋ, ನಾನು ಪುತ್ರ ಅಲ್ಲ, ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಬದುಕಲಿ. ಯಾಕಪ್ಪ ಅಳ್ತಾ ಇದೀಯಾ? ಅಯ್ಯೋ ಬಿಡಿ, ಸಂಸಾರಸ್ತ್ರ ಸಂಕಟ ಏನು ಅಂತ ನಿಮ್ಮತ್ತ ಸನ್ಯಾಸಿಗಳಿಗೆ ಹೇಗೆ ಗೊತ್ತಾಗ್ಬೇಕು? ಸನ್ಯಾಸಿಗಳ ಕಷ್ಟ ಸಂಸಾರಿಗಳಿಗೆ ಏನ್ ಗೊತ್ತು? ನಾವು ತಲೆ ಮುಟ್ಟಿ ಆಶೀರ್ವಾದ ಮಾಡಿದ್ದೆಲ್ಲ ಟಿವಿ ಚಾನಲ್ ನಲ್ಲಿ ರಿಪೀಟ್ ಮಾಡಿ ಮಾಡಿ ತೋರಿಸ್ತಾರೆ. ಗುರುವರ್ಯ, ನೀವು ಮೊದಲು ನನ್ನ ಕಷ್ಟ ಕೇಳಿಸ್ಕೊಂಬಿಡಿ. ನಾನು ಮದುವೆ ಆದ್ರೂ ಮಡದಿ ಅನ್ನೋಳು ಮನಸ್ಸೇ ಮಾಡ್ತಾ ಇಲ್ಲ. ಶೋಭನಕ್ಕೆ ತಕರಾರು ತೆಗಿತಾಳೆ. ಆಗ ನೋಡಿದ್ರೆ ನಿಮಗಿಂತ ನಾನೇ ಸರ್ವಶ್ರೇಷ್ಠ ಸನ್ಯಾಸಿ. ಇವತ್ತಿನ ತನಕ ತಾತ್ನೈತ್ ವಿರಾತ್. ಕಂದ, ಅಳಬೇಡಪ್ಪ. ಅಯ್ಯೋ ಹೋಗಿ ಗುರುವರ್ಯ, ನಾನು ಮನೆ ಒಳಗಡೆ ಹೆಜ್ಜೆ ಇಡೋಂಗಿಲ್ಲ. ನನ್ನ ಹೆಂಡತಿ ಅನ್ನೋಳು ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತಾಳೆ. ನನಗೆ ಪ್ರೀತಿ ಅನ್ನೋದು ಸ್ವಲ್ಪನೂ ಸಿಗ್ತಾ ಇಲ್ಲ. ಬೆಡ್ರೂಮಿಗೆ ನನಗೆ ನೋ ಎಂಟ್ರಿ ಅಂತಾಳೆ. ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಪ್ಪ. ನನಗೊಂದು ವರ ಕೊಟ್ಬಿಡಿ ಸ್ವಾಮಿ. ವರ ಕೊಡೋದು ಶಾಪ ಕೊಡೋದು ನಮ್ಮ ಕೈಲಿ ಇಲ್ಲಪ್ಪ. ನಮಗೂ ಒಂದು ಅಕೌಂಟ್ ಅಂತ ಇರುತ್ತೆ. ನಾವು ಹೆಡ್ ಆಫೀಸಿಂದ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು. ಹಾಗಂದ್ಬಿಟ್ರೆ ಹೇಗೆ ಗುರುವರ್ಯ? ಹಾಳಾಗೋಗ್ಲಿ, ನಾನು ಸಾಯ್ಲಿ ಅಂತ ನೀವೇ ಒಂದು ಶಾಪ ಕೊಟ್ಬಿಡಿ. ಸಾಯೋ ತರ ಶಾಪ ಕೊಟ್ರೆ ನನಗ್ ತೊಂದರೆ ಆಗುತ್ತೆ. ನನ್ನ ಶಾಪದಿಂದ ಪಾಂಡುರಂಗ ಸತ್ತ ಅಂತ ಟಿವಿ ಚಾನಲ್ನವರು ಪದೇ ಪದೇ ತೋರಿಸಿ TRP ಜಾಸ್ತಿ ಮಾಡ್ಕೋತಾರೆ. ಆಗ ಪೊಲೀಸ್ನವ್ರು ನನ್ನನ್ನು ಅರೆಸ್ಟ್ ಮಾಡ್ತಾರೆ. ಅಯ್ಯೋ ಗುರುವರ್ಯ, ಇಂಥದ್ಕೆಲ್ಲ ನೀವ್ ಯಾತಕ್ಕೆ ಹೆದರ್ಕೋತೀರಾ? ನಿಮ್ಮನ್ನ ಯಾರಾದ್ರೂ ಅರೆಸ್ಟ್ ಮಾಡೋದಕ್ಕೆ ಅಂತ ಬಂದ್ರೆ ಎದೆ ನೋವು ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಸೇರ್ಕೊಂಬಿಡಿ. ನಾವು ಮಂತ್ರಿ ಅಲ್ಲ, ಸಾಧು ಸಂತರು. ನೋಡಿ ಗುರುವರ್ಯ, ನೀವು ನನಗೆ ವರಾನ ಕೊಡೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ಓ, ಈ ಪತ್ರಿಕೆ ತಾವು ಏನ್ ಗುರುವರ್ಯ ಇದು? ನಾಳೆ ಬರೋ ವಿಚಾರಗಳೆಲ್ಲ ಈ ದಿನವೇ ನೀವು ತಿಳ್ಕೋಬಹುದು. ನಾಳೆ ಸುದ್ದಿಗಳೆಲ್ಲ ನಮ್ಗೆ ಅಡ್ವಾನ್ಸ್ ಆಗಿ ಗೊತ್ತಾಗ್ಬಿಡುತ್ತಾ? ಖಂಡಿತ ಗೊತ್ತಾಗತ್ತೆ. ಇದರಿಂದ ನೀ ಲಾಭ ಮಾಡ್ಕೋಬಹುದು. ಇದ್ರ ಹೆಸರೇ ನಾಳೆ ವಾಣಿ ಅಂತ. ಪಾಂಡುರಂಗ ಗಂಡುಗಲಿ. ಅಯ್ಯೋ, ತಾವು ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡುಗಲಿ ಅಂತ ಏನು ಅದೇನು ಅಂತ ಹೇಳಿ ಮಾತಾಡ್ತೀವಿ. ಅದೇನದು ಪತ್ರಿಕೆ? ಇದು ಹೊಸ ಪತ್ರಿಕೆ, ಹೆಸರು ನಾಳೆ ವಾಣಿ ಅಂತ. ನಾನು ನಿನ್ನೆ ವಾಣಿ ಕೇಳಿದೀನಿ, ಸಂಜೆ ವಾಣಿ ಕೇಳಿದೀನಿ, ಈ ನಾಳೆ ವಾಣಿ ಹೆಸರು ಕೇಳೇ ಇಲ್ಲ. ಇದು ಹೊಸ ಪತ್ರಿಕೆ ಅಲ್ವಾ, ಅದಕ್ಕೆ ಅದನ್ನ ಇಟ್ಟಿದ್ದಾರೆ. ಏನು ಯಜಮಾನ್ರೆ, ಒಂದೇ ಒಂದು ನಿಮಿಷ ಕೊಡಿ, ಓದ್ಕೊಡ್ತೀನಿ. ಇದು ನಿನ್ನಂತ ಅಜ್ಞಾನಿಗಳು ಓದೋ ಪತ್ರಿಕೆ ಅಲ್ಲವಾ? ನಾನು ಅಜ್ಞಾನಿನ? ನನ್ನ ವಿಷಯಕ್ಕೆ ಅಡ್ಡ ಬಂದ್ರೆ ಅಜ್ಞಾನಿನೇ. ಹೋಗಿ ಕೆಲಸ ನೋಡೋಗೆ. ನಿಮಗೆ ಸ್ಪೆಷಲ್ ಆಗಿ ಹೇಳ್ಬೇಕೆ? ಮೇಲ್ಗಡೆ ಹೋದ್ರೆ ಆ ಜಾಜಿ ಅವ್ರ ಕಾಟ, ಇಲ್ಲೇ ಹೋಗ್ಬಿಡ್ತೀವಿ. ಬಾವಾ ಬಾವಾ, ಯಾವ್ದಿದು ಪೇಪರ್ ಕೊಡಿ, ಓದ್ತೀನಿ. ಇದು ನಿನ್ನಂತ ಬೆಪ್ಪ ತಕ್ಕಡಿಗಳಿಗೆಲ್ಲ ಅರ್ಥವಾಗಲ್ಲ. ಸುಮ್ಮನೆ ಇಲ್ಲಿಂದ ಹೊಟ್ಬಿಡಿಪ್ಪ. ಕೊಡಿ ಬಾವಾ, ಯಾವ್ದಾದ್ರು ಕೆಲ್ಸಕ್ಕೆ ಕಾಲ್ ಮಾಡಿದಾರ ಅಂತ ನೋಡ್ತೀನಿ. ಅಳಿ ಅಂದ್ರೆ ಇದ್ರಲ್ಲಿ ಅಪ್ಪಿ ತಪ್ಪಿ ಕೆಲ್ಸಕ್ಕೆ ಏನಾದ್ರು ಕಾಲ್ ಮಾಡಿದ್ರೆ ನಾನೇ ನಿಮ್ಮನ್ನ ಕೈ ಬೀಸಿ ಕರಿತೀನಿ. ಈಗ ನೀವು ತೆಪ್ಪು ಹೋಗಿಪ್ಪ. ಬಾವಾ, ನಾನು ಯಾರು? ಈ ಮನೆ ಅಳಿ ಅಂದ್ರಪ್ಪ. ನನಗೇನ್ ಜವಾಬ್ದಾರಿ ಇಲ್ಲ ಅಂತ ತಿಳ್ಕೊಂಡಿದ್ರಾ? ಇದೆಯಪ್ಪ, ನೀನೇ ಹೊತ್ಕೋತಾ ಇಲ್ಲ. ಹಾಗಿದ್ರೆ ಪೇಪರ್ ಕೊಡಿ, ಇಲ್ಲ 100 ರೂಪಾಯಿ ಇಡಿ. 100 ರೂಪಾಯಿ ಯಾಕಪ್ಪ? ಬೇರೆ ಪೇಪರ್ ಅಲ್ಲಿ ಕೆಲಸ ಇದೆಯಾ ಅಂತ ನೋಡ್ತೀನಿ. ಅಳಿ ಅಂದ್ರೆ ನೀವು ಯಾವಾಗ್ಲೂ ಮಸಾಲಾ ದೋಸೆ ತಿನ್ನಕ್ಕೆ ಅಂತ ಹೋಗ್ತಿರಲ್ಲ, ಆ ಹೋಟೆಲ್ ಹತ್ರ ಹೋಗಿ ಯಾರಾದ್ರೂ ಟೀ ಕುಡಿತಾ ಇರ್ತಾರೆ, ಅವ್ರ ಕೈನಲ್ಲಿ ಒಂದು ಪೇಪರ್ ಇರುತ್ತೆ. ಅವ್ರು ಟೀ ಕುಡಿದು ಮುಗಿಸೋಷ್ಟರಲ್ಲಿ ನೀವು ಪೇಪರ್ ಓದ್ಕೊಂಡ್ಬಿಡಿ, ಪುಕ್ಸಟ್ಟೆ ಓದ್ದಂಗಾಗುತ್ತೆ. ಹೋಗಲ್ಲಿಂದ. ನಾನು ಈ ಮನೆ ಯಜಮಾನ, ನೆಮ್ಮದಿಯಾಗಿ ಒಂದ್ 2 ನಿಮಿಷ ಪೇಪರ್ ಓದಕ್ ಬಿಡ್ತಾ ಇಲ್ಲ ಇವರು. ಅಣ್ಣ, ಯಾವ ಪೇಪರ್ ಇದು? ಇದು ಹೊಸ ಪತ್ರಿಕೆ ನಮ್ಮ ನಾಳೆ ವಾಣಿ ಅಂತ. ಸ್ವಲ್ಪ ಕೊಡೆ, ನಾವು ಓದ್ಕೊಟ್ಬಿಡ್ತೀನಿ. ಅದು ನಾನು ಓದೋವರೆಗೂ ಈ ಪತ್ರಿಕೆನ ಯಾರಿಗೂ ಕೊಡಲ್ಲಮ್ಮ. ನೋಡು, ನೀನು 5 ಅಲ್ಲ 10 ಕೋಟಿ ಕೇಳಿದ್ರು ನಾನು ಓದಿದ ಮೇಲೂ ಕೂಡ ಕೊಡಲ್ಲ. ಈಗ ನೀನು ಇಲ್ಲಿಂದ ಸುಮ್ಮನೆ ಹೋಗ್ಬಿಡು, ಇಲ್ಲ ಅಂದ್ರೆ ನನ್ನ ಇನ್ನೊಂದು ಮುಖ ತೋರಿಸ್ಬೇಕಾಗತ್ತೆ. ಏನು ಇವಳು ಯಾವತ್ತಿಂದ ಇವತ್ತು ಸೈಲೆಂಟ್ ಆಗಿ ಹೋಗ್ತಾ ಇದ್ದಾಳೆ? ಸ್ಕೆಚ್ಚಿನ ಆಸ್ತಿ ಭಾಗ ಮಾಡ್ಲಿಲ್ಲ ಅಂದ್ರೆ ನನ್ನ ಇನ್ನೊಂದು ಮುಖ ನಿನಗ್ ತೋರಿಸ್ಬೇಕಾಗತ್ತೆ. ಅಲ್ಲ ಇದು ಅಲ್ಲ, ಈ ಮನೆಯಲ್ಲಿ ನೆಮ್ಮದಿಯಾಗಿ ಓದೋಣ ಅಂದ್ರೆ ಒಂದು ಜಾಗ ಇಲ್ಲ. ಅಲ್ಲಿದೆ, ಬಂದ್ರು. ಅದ್ಯಾರು ಬರ್ತದೆ, ಬಂದ್ರಲ್ಲ. ಚಾಮರಾಜಪೇಟೆಯಲ್ಲಿ ಸುಂದರವಾದ ಹುಡುಗಿಯನ್ನು ಕಾಪಾಡಿದ ಧೀರ ಅಂದ್ರೆ ಇದು ಇವತ್ತು ನಡೆಯುತ್ತೆ. ಈಗಲೇ ನಾನು ಚಾಮರಾಜಪೇಟೆಗೆ ಹೋಗಿ ಆ ಹುಡುಗಿನ ಕಾಪಾಡ್ಬಿಟ್ರೆ ಆ ಕಾಪಾಡಿದ ಧೀರ ನಾನೇ ಅಂತ ಪೇಪರಲ್ಲಿ ಬಂದ್ಬಿಡುತ್ತೆ. ನಾಳೆ ವಾಣಿ ಪೇಪರ್ನಲ್ಲಿ ಬಂದಿರೋ ಸುದ್ದಿ ಎಲ್ಲ ನಿಜ.
ಈಗ ನಾನೇನಾದ್ರೂ ಇವಳನ್ನ ಕಾಪಾಡ್ಬಿಟ್ರೆ ಹುಡುಗಿಯನ್ನು ಕಾಪಾಡಿದ ಧೀರ ಪಾಂಡುರಂಗ ಗಂಡುಗಲಿ ಅಂತ ನಾಳೆ ಪೇಪರ್ನಲ್ಲಿ ಬಂದ್ಬಿಡುತ್ತೆ. ಹಂಗಂಗೆ ಹೆಸರು ಮಾಡ್ಬಿಡ್ಬೋದು. ನೀವ್ ನೋಡೋಕ್ ಸಣ್ಣಗಿದ್ರು ಆ ರೌಡಿನ ಹೊಡೆದು ಓಡಿಸ್ಬಿಟ್ರೆ. ಅಯ್ಯೋ, ಇದರಲ್ಲಿ ಸಣ್ಣ ದಪ್ಪ ಅನ್ನೋ ಪ್ರಶ್ನೆನೇ ಬರಲ್ಲ. ಎದೆನಲ್ಲಿ ಗುಂಡಿಗೆ ಇರಬೇಕು. ನಾನು ಹೇಳಿ ಕೇಳಿ ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನೋಡಿ, ಯಾವುದೇ ಕಾರಣಕ್ಕೂ ನಿಮ್ಮಂತ ಸುಂದರವಾದ ಹುಡುಗಿಗೆ ಟಚ್ ಆಗೋದಕ್ಕೆ ನಾನ್ ಬಿಡಲ್ಲ. ಅವ್ರು ಒಬ್ಬ ಅಲ್ಲ ಕಣ್ರಿ, 10 ಜನ ಕರ್ಕೊಂಡ್ ಬಂದಿದ್ರು. ಹಂಗಂಗೆ ಹೊಡೆದು ಎಲ್ಲರನ್ನು ಮಲಗಿಸ್ಬಿಡ್ತಾ ಇದ್ದೆ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಚಂದನ ಅಂತ. ಬಾಲಿವುಡ್ ಇಲ್ಲ, ಸ್ಯಾಂಡಲ್ವುಡ್. ಆಕ್ಚುಲಿ ನಾನು ಈಗಷ್ಟೇ ಊರಿಗೆ ಬಂದೆ. ನನ್ನ ಫ್ರೆಂಡ್ಸ್ ಫೋನ್ ನಂಬರ್ ಕೊಟ್ಟಿದ್ರು. ಆ ನಂಬರ್ ಟ್ರೈ ಮಾಡ್ತಾ ಇದೀನಿ, ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಅಯ್ಯಯ್ಯೋ, ಊರಿಗೆ ಒಂದು ಹುಡುಗಿ ಅಡ್ರೆಸ್ ಕಳ್ಕೊಂಡಿದ್ದಾಳೆ ಅನ್ನೋದು ಬೆಂಗಳೂರು ಜನಗಳಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನಿಮ್ಮನ್ನ ಹಂಗಂಗೆ ಪಲ್ಯ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ತಿಂದು ಬಿಡ್ತಾರೆ. ಅಯ್ಯೋ, ಹಾಗಾದ್ರೆ ನಾನೀಗ ಏನ್ ಮಾಡ್ಲಿ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಾನು ಹೇಳ್ದಾಗ ಕೇಳಿ, ನೀವು ನನ್ನ ಮನೆಗೆ ಬಂದ್ಬಿಡಿ. ನನ್ನ ಹೃದಯ ಎಷ್ಟು ವಿಶಾಲನೋ ನಮ್ಮ ಮನೆನೂ ಅಷ್ಟೇ ವಿಶಾಲ. ನಾನ್ ಮನೆಗೆ ಬಂದ್ರೆ ತೊಂದ್ರೆ ಆಗಲ್ವಾ? ಅಯ್ಯೋ, ಇದ್ರಲ್ಲಿ ತೊಂದ್ರೆ ಏನ್ ಬಂತು? ಯಾರು ನಿಮ್ಗೆ ನಂಬರ್ ಕೊಟ್ಟಿದ್ದಾರೋ ಅವ್ರು ಯಾವತ್ತು ಮೊಬೈಲ್ ಆನ್ ಮಾಡ್ತಾರೋ ಅವತ್ತು ನಾನೇ ಕರ್ಕೊಂಡೋಗಿ ನಿಮ್ಮನ್ನ ಅಲ್ಲಿ ಬಿಟ್ಬಿಟ್ಟು ಬರ್ತೀನಿ. ಒಂದು ತಿಳ್ಕೊಳ್ಳಿ, ನಮ್ಮ ಮನೆಯಲ್ಲಿ ನಾನು ಹೇಳ್ದಂಗೆ ನಡಿಬೇಕು. ನಾನು ಹೇಳಿದ್ದೆ ಅಂತಿಮ. ನನ್ನನ್ನು ಕಂಡ್ರೆ ಮನೆಯವರೆಲ್ಲರೂ ಗಡ ಗಡ ನಡೀತಾರೆ. ಪ್ಲೀಸ್ ಕಮ್. ಏನಪ್ಪ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲೋ, ನಿಮ್ಮ ಅಣ್ಣ ಒಳಗೊಳಗೆ ಏನೋ ಮಸ್ಲತ್ ಮಾಡ್ತಾ ಇದಾರೆ. ಯಾವ್ದೋ ದರಿದ್ರ ಪೇಪರ್ ಕೂಡ ತಂದಿದ್ದಾರೆ. ಒಂದ್ಸಲ ಓದ್ಕೊಡ್ತೀನಿ ಕೊಡಿ ಬಾಬಾ ಅಂದ್ರೆ ಕೊಡ್ತಾ ಇಲ್ಲ. ನಾನು ಓದಕ್ ಕೇಳದಪ್ಪ, ಕೊಡ್ಲಿಲ್ಲ. ನನ್ಗೆ ಯಾಕೋ ಅನುಮಾನ, ಆ ಪೇಪರ್ ಒಳಗಡೆ ಮನೆ ಆಸ್ತಿ ಪತ್ರ ಇಟ್ಕೊಂಡು ನಿನ್ನ ಸೈನ್ ತಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಸೈನ್ ಮಾಡಲ್ಲಪ್ಪ. ತುಂಬಾ ಹುಷಾರಾಗಿರು ಪಲ್ಲು. ನೀನು ಮಲಗಿರುವಾಗ ನಿನ್ ಹೆಬ್ಬೆಟ್ನ ಒಚ್ಕೊಂಡ್ಬಿಟ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ. ನಾನು ಇವತ್ತೇ ನನ್ನ ಹೆಬ್ಬೆಟ್ನ ಕುಯ್ಕೊಂಡ್ಬಿಡ್ತೀನಿ. ಇಲ್ಲಪ್ಪ, ನನ್ನ ಹೆಬ್ಬೆಟ್ಗೆ ಬ್ಯಾಂಡೇಜ್ ಸುತ್ಕೋತೀನಿ. ಚಂದನ, ಇದು ನನ್ನ ಅಂದದ ಅರಮನೆ. ಬಾ. ದೇವ್ರು ಕೊಟ್ಟ ತಂಗಿ. ಯಾಕಮ್ಮ? ಹೆಬ್ಬೆಟ್ಗೆ ಬ್ಯಾಂಡೇಜ್ ಸುತ್ಕೊಂಡ್ಬರ್ತೀನಿ. ಬಳಿ ಅಂದ್ರೆ ಏನಾಯ್ತು ನಿಮ್ಮ ಮನೆಯವ್ರಿಗೆ? ಅದು ಲಿಂಬೆ ಹಣ್ಣು ಜ್ಯೂಸ್ ಮಾಡ್ತೀನಿ ಅಂತ ಹೋದ್ಲು. ಲಿಂಬೆ ಹಣ್ಣು ಕೊಯ್ಯೋ ಟೈಮಲ್ಲಿ ಕೈನೂ ಕೊಯ್ಕೊಬಿಟ್ರು. ಅದು ಮಾಡಿ ಮಾಡಿ ಅಭ್ಯಾಸ ಇರಲ್ಲ ನೋಡಿ, ಹಾಗೆ. ಹುಡುಗಿ ಚೆನ್ನಾಗಿದ್ದಾಳೆ, ಅದಕ್ಕೆ ಅಪ್ಪ ಮನೆ ಕರ್ಕೊಂಬಂದೆ. ಯಾರು ಹೇಳುವ? ಚಂದನ. ಬಾಲಿವುಡ್? ಇಲ್ಲ, ಸ್ಯಾಂಡಲ್ವುಡ್. ಅಳಿ ಅಂದ್ರೆ ಪಂಚ ಕಡೆ ಬನ್ನಿ. ಹುಡುಗಿ ಚೆನ್ನಾಗಿದ್ದಾಳೆ ಅಲ್ವಾ? ತುಂಬಾ ಚೆನ್ನಾಗಿ. ಅದಕ್ಕೆ ಲವ್ ಮಾಡೋಣ ಅಂತ ಮನೆಗೆ ಕರ್ಕೊಂಬಂದೆ. ಅಳಿ ಅಂದ್ರೆ ಕೂತ್ ಮಾತಾಡಿ. ಅಲ್ಲ, ಮನೇಲಿ ಮುತ್ತಿನಂತ ಹೆಂಡತಿ ಇಟ್ಕೊಂಡು ಬೇರೆ ಹುಡುಗಿನ ಲವ್ ಮಾಡ್ತೀನಿ ಅಂತ ಮನೆಗೆ ಕರ್ಕೊಂಡ್ ಬಂದಿರಲ್ಲ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವೇ? ನಿಮ್ಮ ಹೆಂಡತಿ ನಿಮ್ಮನ್ನ ಯಥೇಚ್ಛವಾಗಿ ಪ್ರೀತಿಸ್ತಾಳೆ. ನಿಮ್ಮ ತಲೆ ಮೇಲೆ ಕೈ ಸವರ್ತಾಳೆ, ನಿಮ್ಮ ಕ್ಲಾಪ ತೆಗಿತಾಳೆ, ಟೈ ಕಟ್ತಾಳೆ, ತಲೆನೂ ಬಾಚ್ತಾಳೆ, ಮೀಸೆನೂ ಬಾಚ್ತಾಳೆ. ನೀವು ಇಂಟರ್ವ್ಯೂಲ್ ಫೇಲ್ ಆದ್ರೂ ಕೂಡ ನಿಮಗೆ ಧೈರ್ಯ ತುಂಬಿ ಮತ್ತೆ ಮತ್ತೆ ಇಂಟರ್ವ್ಯೂ ಕಳಿಸ್ತಾನೆ ಇರ್ತಾಳೆ. ಟೋಟಲ್ ಆಗಿ ನಿಮ್ಮನ್ನ ಒಂದು ಮಗು ತರ ಪ್ರೀತಿಸ್ತಾಳೆ. ಈಗ ನಮ್ಮಿಬ್ರು ಪ್ರೀತಿ ಮೇಲೆ ನಿಮ್ಗೆ ಯಾಕೆ ಅಸೂಯೆ? ಅಂತ ಪ್ರೀತಿ ನನಗೆ ಸಿಗ್ತಾ ಇಲ್ವಲ್ಲ, ಅದಕ್ಕೆ. ನೋಡಿ ಬಾಬಾ, ದಪ್ಪ ಮೀಸೆ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಹೆಂಡತಿನ ಸಂಭಾಳಿಸೋದು ಗೊತ್ತಿರಬೇಕು. ಅಲ್ಲ ಅಳಿ ಅಂದ್ರೆ 24 ಗಂಟೆ ಆ ಬ್ಯೂಟಿ ಪಾರ್ಲರು, ಈ ಬ್ಯೂಟಿ ಪಾರ್ಲರು, ಸೌಂದರ್ಯ, ವ್ಯಾಯಾಮ ಅನ್ಕೊಂಡಿದ್ದು ಬಿಟ್ರೆ ನನ್ನಂತ ಗಂಡನ ಗತಿ ಏನಾಗ್ಬೇಕು ಹೇಳಿ? ಹಾಗಂತ ಬೇರೆ ಹುಡುಗಿನ ಮನೆಗೆ ಕರ್ಕೊಂಡ್ ಬಂದ್ಬಿಡದ? ಅಯ್ಯೋ ಅಳಿ ಅಂದ್ರೆ ನಾನು ಕರ್ಕೊಂಡ್ ಬಂದಿದ್ದೀನಿ. ಲವ್ ಮಾಡ್ತೀನಿ ಅಂದ್ರೆ ಆ ತರ ಲವ್ ಅಲ್ಲ, ಸುಮ್ನೆ ಜಾತಿ ತೋರ್ಸೋದು. ನಾನು ಇವಳಿಗೆ ಲವ್ ಮಾಡ್ತೀನಿ ಅಂತ ಹೆದರ್ಸೋದು. ಆಗ ಹೆದರ್ಕೊಂಡು ನನ್ನ ಪ್ರೀತಿಸಕ್ಕೆ ಶುರು ಮಾಡ್ಬಿಡ್ತಾಳೆ. ಅದಕ್ಕೆ ಈಗ ನೋಡಿ ಅಳಿ ಅಂದ್ರೆ, ಮರದಲ್ಲಿ ಒಂದು ಮಾವಿನ ಹಣ್ಣು ಇರುತ್ತೆ. ಆ ಹಣ್ಣನ್ನ ಅಲ್ಲೇ ಹಂಗಂಗೆ ಬಿಟ್ಬಿಟ್ರೆ ಏನಾಗುತ್ತೆ? ಒಣಗಿ ಹುಳ ತಿಂದು ಉದುರೋಗತ್ತೆ. ಈ ಉಪಯೋಗಕ್ಕೆ ಬಾರದ ಸೌಂದರ್ಯ ಕೂಡ ಹಾಗೇನೆ. ಒಂದ್ ನಿಮಿಷ ಇರಿ, ಬಂದೆ. ಅಳಿ ಅಂದ್ರೆ ಎಲ್ಲಿ ಹೊರಟ್ರಿ? ನೀವು ಚಂದನನ ಮನೆಗೆ ಕರ್ಕೊಂಡ್ ಬಂದಿರೋ ವಿಷಯನ ನಾನು ಜಾಜಿ ಅತ್ತಿಗೆ ಹೇಳಿದ್ರೆ ಮಸಾಲ ದೋಸೆಗೆ 200 ರೂಪಾಯಿ ಸಿಗತ್ತೆ. ಹೊಸ ಕೆಲಸ ಮಾಡ್ದೇನೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೇಳಿನೇ ತಿಂಗಳಿಗೆ ಒಂದು 9,000 ರೂಪಾಯಿ ದುಡ್ಡು ಬಿಡ್ತೀರಿ ಅಲ್ವಾ ನೀವು? ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ. ಸುಮ್ಮನೆ ಇರಿ ಅಳಿ ಅಂದ್ರೆ, ಇಂಥ ಚಂದುಳ್ಳಿ ಚೆಲುವೆ ನಿಮಗೆ ಸಿಕ್ಕಿಲ್ಲ ಅಂತ ಹೊಟ್ಟೆ ಉರಿತಾನೆ. ಹೌದು, ಏನೀಗ? ಅಳಿ ಅಂದ್ರೆ ನೀವು ಇದೇ ಕೆಲಸ ಮಾಡ್ಕೊಂಡಿದ್ದು ಬಿಟ್ರೆ ಒಂದಲ್ಲ ಒಂದು ದಿವಸ ನಮ್ಮ ಜಾಜಿಯವರು ನಿಮ್ಮನ್ನ ವಾಚ್ಮ್ಯಾನ್ ಮಾಡಿ ಗೇಟ್ ಮುಂದೆ ನಿಲ್ಸ್ಬಿಡ್ತಾರೆ. ಯಾಕೆ? ಅಲ್ಲ, ನಾನು ಯಾವ ಹುಡುಗಿ ಹಿಂದೆ ಹೋಗ್ತೀನಿ, ಯಾವಳನ್ನು ಕರ್ಕೊಂಡ್ ಬರ್ತೀನಿ ಅಂತ ನೀವು ಕಾಯ್ಬೇಕು. ಅದಕ್ಕೆ ಅಳಿ ಅಂದ್ರೆ ಒಂದು ಸಲ ಕತ್ತನ್ನ ಆ ಕಡೆ ತಿರ್ಸಿ ನಾನು ವಾಚ್ಮ್ಯಾನ್ ಆಗಿದ್ರೆ ಹೇಗಿರುತ್ತೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಬಾವಾ, ನಾನು ವಾಚ್ಮ್ಯಾನ್ ಆಗಲ್ಲ. ನೀವು ವಾಚ್ಮ್ಯಾನ್ ಆಗಬಾರ್ದು, ಗೇಟ್ ಮುಂದೆ ಕೂರಬಾರ್ದು, ಈ ಮನೆಯಲ್ಲೇ ಇರಬೇಕು ಅಂದ್ರೆ ನಾನು ಹೇಳ್ದಾಗ ಕೇಳಬೇಕು. ಹೇಳಿ ಬಾವಾ. ಈ ಚಂದುಳ್ಳಿ ಚೆಲುವೆನ ನಾನು ರೌಡಿಗಳಿಂದ ಕಾಪಾಡ್ಕೊಂಡ್ ಬಂದಿದ್ದೀನಿ ಅಂತ ನಿಮ್ಮ ಅತ್ತಿಗೆ ಹತ್ರ ಹೇಳ್ಬೇಕು. ನಾಳೆ ಒಂದು ವಿಷಯ ಪೇಪರ್ನಲ್ಲಿ ಬರುತ್ತೆ, ಆಗ ಏನು ಎತ್ತ ಅಂತ ಎಲ್ಲ ನಿಮಗೆ ಗೊತ್ತಾಗುತ್ತೆ. Happy, who is this girl? ಅದು ಅದ್ಕೆ ಇವಳ ಹೆಸರು ಚಂದನ ಅಂತ. ಇವಳನ್ನ ರೌಡಿಗಳು ಅಟ್ಯಾಕ್ ಮಾಡಿದ್ರಂತೆ. ಆಗ ನಮ್ಮ ಬಾವ ಹೀರೋ ತರ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಇವಳನ್ನ ಸೇವ್ ಮಾಡಿ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ. Vitla, you're telling lie. ಇವ್ರಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬರ್ಬೇಕು? ಆಕ್ಚುಲಿ ಇವರು ಹೀರೋ ಆಗೋ ಮೆಟೀರಿಯಲ್ಲೇ ಅಲ್ಲ. ನೀನ್ ಹೇಳೋ ಮಾತನ್ನ ನಾನು ಒಪ್ತೀನಿ.
ಆದ್ರೆ ಇವ್ರಿಗೆ ತುಂಬಾ ಶಕ್ತಿ ಇದೆ. ನನ್ನನ್ನ ಬಚಾವ್ ಮಾಡಿದ್ದೆ ಇವ್ರು. ಇಷ್ಟೊಂದು ಪೌರುಷ ಇರೋ ಗಂಡಸನ್ನ ನಾನ್ ನೋಡ್ತಾ ಇರೋದು ಇದೇ ಮೊದಲ ಸಲ. ಮೊದಲ ಸಲ, ಮೊದಲ ಸಲ. ನಮ್ಮ ಮನೆಗೆ ಬಂದು ನನ್ನ ಹೆಂಡತಿ ಎದುರಿಗೆ ಹೊಗಳದಂತ ವ್ಯಕ್ತಿನ ನೋಡ್ತಾ ಇರೋದು ನಾನು ಮೊದಲ ಸಲ. ಮೊದಲ ಸಲ, ಮೊದಲ ಸಲ. ಮಿಸ್ಟರ್ ಪಾಂಡುರಂಗ, ನೀವ್ ಇಷ್ಟೊತ್ತು ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ನೀವ್ ಒಪ್ಪೋದಾದ್ರೆ ನಾನ್ ನಿಮ್ಮನ್ನ ಮದ್ವೆ ಆಗೋಕ್ ರೆಡಿ. ನಾನು ಕೂಡ ರೆಡಿ. ನಮ್ಮ ಗಂಡಗರಿ ವಂಶದವರು 5 ಮದ್ವೆ ಆಗ್ಬಹುದು ಅಂತ ಹಿರಿಕರೆ ಬರ್ದಿಟ್ಬಿಟ್ಟು ಹೋಗಿದ್ದಾರೆ. ಅಭಿ, ನಾನ್ ಇರ್ಬೇಕಾದ್ರೆ ಇನ್ನೊಂದ್ ಮ್ಯಾರೇಜ್ ಆಗ್ತೀರಾ? ಮೈ ಡಿಯರ್ ಗುಬ್ಬಿ, ಇಫ್ ಯು ವಾಂಟ್ ಮೋರ್ ಕ್ಲಾರಿಫಿಕೇಶನ್ ಯು ಆಸ್ಕ್ ಮೈ ಮಾಮ್. ಅತ್ತೆ, ಅತ್ತೆ ಪ್ಲೀಸ್ ಕಮ್. ಏನಮ್ಮ ಅದು ಗಲಾಟೆ? ಅತ್ತೆ ಬ್ಲೆಸ್ ಮೀ. ಚೆನ್ನಾಗಿಲ್ಲಮ್ಮ, ಚೆನ್ನಾಗಿಲ್ಲ. ಅತ್ತೆ, ನಿಮ್ ಸನ್ನು ಸೆಕೆಂಡ್ ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಹುಡುಗಿ ಯಾರಂತೆ? ಇವಳೆ ಚಂದನ. ನಮ್ಮ ಗಂಡುಗಲಿ ವಂಶದಲ್ಲಿ 4-5 ಮದುವೆ ಮಾಡ್ಕೋಬಹುದು. ಅಂಥದ್ರಲ್ಲಿ ನನ್ನ ಮಗ ಈಗ 2ನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಮಾಡಿದ್ದಾನೆ. ಮಾಡ್ಕೊಳ್ಳಿ ಬಿಡಮ್ಮ, ನೀನು ಬಾ ಅಮ್ಮ. ಅಭಿ, ನೀವ್ ಈ ತರ ಬಿಹೇವ್ ಮಾಡ್ತಿರೋದು ನಂಗೆ ಸ್ವಲ್ಪನೂ ಲೈಕ್ ಆಗ್ತಾ ಇಲ್ಲ. ನೋಡಿ ಜಾಜಿ ಜಂಬಲ್ ದಿನ್ನಿಯವರೇ, ಈ ನದಿ ಎನ್ನುವುದು ಹೇಗೆ ಹೋಗಿ ಸಾಗರನ ಸೇರ್ಕೊಳ್ಳುತ್ತೋ ಹಾಗೇನೆ ಈ ಪ್ರೀತಿ ಅನ್ನೋದು ಎಲ್ಲಿದೆಯೋ ನಾವು ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ನೋಡಿ ಜಾಜಿಯವರೇ, ಹಸುದವನಿಗೆ ಯಾರ ಮನೆ ಊಟ ಆದ್ರೆ ಏನ್ರಿ, ಊಟ ಮಾಡೋದು ಮುಖ್ಯ ಆಗಿರುತ್ತೆ. ರೀ, ನಿಮಗ್ ಬುದ್ಧಿ ಕೆಲಸ ಬಿಡೋದಿಲ್ಲ ರೀ. ಅದಕ್ಕೆ ಡೈವರ್ಸ್ ಕೊಟ್ಬಿಡ್ತೀರಾ? Shut up, you beast. 2ನೇ ಮದುವೆ ಆಗೋ ಅದೃಷ್ಟ ಗಂಡುಗಲಿ ವಂಶದ ಮಗನಿಗೆ ಮಾತ್ರ ಅನ್ವಯಿಸುತ್ತೋ ಅಥವಾ ಮನೆ ಅಳಿಯನಿಗೂ ಅನ್ವಯಿಸತ್ತೋ? ಅದ್ರ ಬಗ್ಗೆ ನನಗೂ ಅಷ್ಟೊಂದು ಐಡಿಯಾ ಇಲ್ಲ, ವಿಚಾರಿಸ್ಬಿಟ್ಟು ಹೇಳ್ತೀನಿ ರೀ. ದೇವರು ಕೊಟ್ಟ ತಂಗಿ. ಮಾವ, ನೀವು ಕೂತ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ನಿಮ್ಮನ್ನ ಏನು ಕೇಳಿಲ್ಲ. ನಾಳೆ ವಾಣಿ ಪೇಪರ್ನಲ್ಲಿ ಬಂದ ಹಾಗೇನೆ ಇವತ್ತು ಹುಡುಗಿನ ಕಾಪಾಡಿದ್ದಾಯ್ತು. ಆ ವಿಷಯ ನಾಳೆ ಎಲ್ಲಾ ಪೇಪರ್ನಲ್ಲೂ ಬರುತ್ತೆ. ಮುಂದೆ ಯಾವ ಐಟಮ್ ಇದೆ ಜೂಜಿನಲ್ಲಿ ಧನಲಾಭ, ಕುದುರೆ ರೇಸಿನಲ್ಲಿ ಗೆದ್ದ ಪಾಂಡುರಂಗ. ಮಿಸ್ಟರ್ ಪಾಂಡುರಂಗ, ನಾನು ಏನಾದ್ರೂ ತಪ್ಪು ಮಾತಾಡಿದ್ನ? ಪರವಾಗಿಲ್ಲ ಬಿಡ್ರಿ. ನೋಡಿ, ನೀವ್ ನನ್ ಪ್ರಾಣ ಉಳಿಸಿದೀರಾ. ಅದ್ರ ಬದಲಾಗಿ ನಾನ್ ನಿಮ್ಗೆ ಏನಾದ್ರೂ ಲಾಭ ಆಗೋ ತರ ಮಾಡ್ಬೇಕು. ಈಗ ಲಾಭ ಆಗೋ ದಾರಿನ ನಾನೇ ಕಂಡ್ಕೊಂಡು ಬಿಟ್ಟಿದ್ದೀನಿ, ಆದ್ರೆ ಅಲ್ಲಿ ಹೋಗೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಏನದು ಲಾಭ ಆಗೋದಾರಿ? ಅದು ನಾನು ಜೂಜ್ ಆಡಿದ್ರೆ, ಕುದುರೆ ರೇಸ್ ಆಡಿದ್ರೆ ದುಡ್ಡು ಸಿಕ್ಕುತ್ತೆ ಅಂತ ಒಂದ್ ಕಡೆ ಭವಿಷ್ಯ ಹೇಳ್ಬಿಟ್ಟಿದ್ದಾರೆ, ಆದ್ರೆ ಅಲ್ಲಿ ಹೋಗೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟೇನಾ ನಿಮ್ ಟೆನ್ಷನ್? ಡೋಂಟ್ ವರಿ ಮಾಡ್ಕೋಬೇಡಿ. ನಮ್ಮ ಅಣ್ಣ ರಘು ಇದ್ದಾನೆ, ಅವನು ಇಂಥ ವಿಷಯದಲ್ಲೆಲ್ಲ ಎಕ್ಸ್ಪರ್ಟ್. ಅವನ್ನ ಕರೆಸ್ತೀನಿ, ನಿಮ್ಗೊಂದ್ ದಾರಿ ತೋರಿಸ್ತೀನಿ. ಪಾಂಡುರಂಗ ಗಂಡಗಲಿ, ನಮ್ಮ ಅಣ್ಣ ರಘು. ನಮಸ್ಕಾರ. ನೀವೇನೋ ನಮ್ ತಂಗಿನ ಹೀರೋ ತರ ಕಾಪಾಡ್ಬಿಟ್ರಂತೆ. ಏನೋ ನಮ್ಮ ಕೈಲಾದ ಅಳಿಲ್ ಸೇವೆ ಮಾಡಿದ್ವಿ ಅಷ್ಟೇನೆ. ಅಳಿಲು ಸೇವೆ ಮಾಡಿದ್ರಿ ಅಂತ ಆನೆ ಸೇವೆ ಕೇಳ್ತಾ ಇದ್ರ. ನನಗೆ ಊಟಿಲಿ ಒಂದ್ ರೇಸ್ ಇತ್ತು, ಮೈಸೂರಲ್ಲಿ ಒಂದ್ ರೇಸ್ ಇತ್ತು. ಬೈಕ್ ರೇಸ್ ಅಲ್ಲ ರೀ, ಕುದುರೆ ರೇಸು. ಹಾಗಾಗಿ ನನ್ನ ತಂಗಿನ ರಿಸೀವ್ ಮಾಡ್ಕೊಳಕ್ ಆಗ್ಲಿಲ್ಲ. ಇನ್ನೊಂದೆರಡು ದಿನ ಇಲ್ಲೇ ಇರ್ಲಿ, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಅಯ್ಯ, ಬರೀ 2 ದಿನ ಏನು ಬಂತು, ಒಂದ್ 2 ವರ್ಷನೇ ಇದ್ಬಿಟ್ಟು ಹೋಗ್ಲಿ. ಹೇಳಿದ್ರಿ ಅಣ್ಣ, ಅದನ್ನ ನಿಂಗೆ ಫೋನಲ್ಲಿ ಹೇಳಿದ್ನಲ್ಲ, ಇವ್ರಿಗೂ ಕುದುರೆ ರೇಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ನೋಡಿ, ನಿಮ್ ಪರವಾಗಿ ನಮ್ಮ ಅಣ್ಣನೇ ಬೆಟ್ಟಿಂಗ್ ಕಟ್ತಾರೆ. ನೀವು ಕೊಡೋ ದುಡ್ಡು 1 to 10 ಆಗತ್ತೆ. ನೀವು 10,000 ಕೊಟ್ರೆ 1 ಲಕ್ಷ ಆಗತ್ತೆ. 1 ಲಕ್ಷ ಕೊಟ್ರೆ 10 ಲಕ್ಷ ಆಗತ್ತೆ. ನಿಮ್ ಕೆಪಾಸಿಟಿ ಏನು? ಅದು 1,000ನ? 1 ಲಕ್ಷ. ಹಾಗಾದ್ರೆ ನಿಮ್ 1 ಲಕ್ಷನ 10 ಲಕ್ಷ ಮಾಡ್ಕೊಡ್ತೀನಿ, ಬನ್ನಿ. ಮಾವ, ದುಡ್ಡು ತಗೊಂಡು ಹೋಗಿ ಕುದುರೆ ಬಾಲಕ್ ಕಟ್ತಾ ಇದೀರಾ? ವಾಪಸ್ ಮನೆಗೆ ಬನ್ನಿ, ಅತ್ತಿಗೆ ಹೇಳಿ ನಿಮ್ ಬಾಲಕ್ ಕಟ್ ಮಾಡಿಸ್ತೀನಿ. ಅಭಿ, ಕುದುರೆ ಟೇಲ್ಗೆ ಮನಿ ಕಟ್ಟಿದ್ದಾಯ್ತಾ? ನಾವು ಕುದುರೆ ಬಾಲಕ್ಕೆ ದುಡ್ಡಿನ ಕಟ್ಟಿದ್ದು ಆಯ್ತು, ಕಳ್ಕೊಂಡಿದ್ದು ಆಯ್ತು. ಸೋಲದೇನಿದ್ರೆ ನಿನ್ ಕೆಲಸ ಕಣೋ. ಇನ್ಮೇಲಿಂದ ನಾನು ಸೋಲಿಲ್ಲದ ಸರದಾರ. ದುಡ್ಡು ಅನ್ನೋದು ನನ್ನ ಕಾಲ್ ಕೆಳಗಡೆನೆ ಇರುತ್ತೆ. ನಾನು ಕುದುರೆ ರೇಸಿಗೆ 1 ಲಕ್ಷ ರೂಪಾಯಿ ಕಟ್ಟಿದೆ, ಹಂಗಂಗೆ 10 ಲಕ್ಷ ರೂಪಾಯಿ ಬಂದ್ಬಿಡ್ತು. ದೇವ್ರ ಕೊಡ ತಗಿ, ತಗೋ ಈ 100. ನೋಡಿ, ನನ್ನ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಈ ನನ್ನ ಚೆಲುವಿನ ಚಂದನ. ಅಳಿ ಅಂದ್ರೆ ತಗೊಳ್ಳಿ 300. ನೋಡಿ, ಇನ್ಮೇಲಿಂದ ನಾನು ಮೊದಲಿನ ಪಾಂಡುರಂಗ ಅಲ್ಲ. ನಾಳೆಯಿಂದ ಈ ಮನೆಯಲ್ಲಿ ನಾನು ಹೇಳಿದಾಗ ಕೇಳ್ಕೊಂಡು ಬಿದ್ರು ಆಗಿದ್ರೆ ಬಿದ್ದಿರಿ, ಇಲ್ಲಾಂದ್ರೆ ಈ ಮನೆ ಬಿಟ್ಟು ಹೋಗ್ತಾ ಇರಿ. ಚಂಪಾ, ತಗೊಳ್ಳಿ ಈ 400. ನಾಳೆಯಿಂದ ತುಟಿಗೆ ಲಿಫ್ಟಿಕ್ ನ ಜಾಸ್ತಿ ಹಾಕು. ಮಾತೃಶ್ರೀ ರಂಗಮ್ಮನವರೇ, ತಾವು ನನಗೆ ಜನ್ಮ ಕೊಟ್ಟಿದ್ದಕ್ಕೆ ಟಿಪ್ಸ್ ಇಟ್ಕೊಳ್ಳಿ ದುಡ್ಡು. ಈ ಕುದುರೆ ಬಾಲದ ದುಡ್ಡು ತಗೊಳ್ಳೋದು ಒಂದೇ, ಅದರ ಲದ್ದಿ ತಿನ್ನೋದು ಒಂದೇ. ಬಾಂಗ್ಲಾದೇಶದ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. ಇವತ್ತು ನಡೆಯೋ ಕ್ರಿಕೆಟ್ ಮ್ಯಾಚಿನ ರಿಸಲ್ಟ್ ಆಗ್ಲೇ ಬಂದ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ದುಡ್ಡು ಕಟ್ಟಿ ಹಂಗಂಗೆ ನನ್ನ ಜೀವನ ಸೆಟ್ಲ್ ಮಾಡ್ಕೊಂಡ್ಬಿಡ್ಬೇಕು. ಏನ್ ಮಾಡೋದೀಗ? ಪಾಂಡುರಂಗ, ಏನ್ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಅದು ನಾನು ಕ್ರಿಕೆಟ್ ಪಂದ್ಯದ ಬಗ್ಗೆ ಸ್ವಲ್ಪ ಬೆಟ್ಟಿಂಗ್ ಕಟ್ಟಬೇಕಿತ್ತು. ಇದ್ರ ಬಗ್ಗೆ ನಿಮ್ಮ ಅಣ್ಣನಿಗೆ ಮಾಹಿತಿ ಏನಾದ್ರೂ ಇರುತ್ತಾ? ನಮ್ಮ ಅಣ್ಣನ್ ಗೊತ್ತಿಲ್ದಿರ ಬೆಟ್ಟಿಂಗೇ ಇಲ್ಲ. ನೀವ್ ದುಡ್ಡು ತಗೊಂಡ್ ಬನ್ನಿ, ಅದ್ರ 10% ನಮ್ಮ ಅಣ್ಣ ಮಾಡಿಸ್ಕೊಡ್ತಾನೆ. ಬನ್ನಿ ಬನ್ನಿ ಬನ್ನಿ. ಇನ್ನೇನು ಮ್ಯಾಚ್ ಶುರು ಆಗತ್ತೆ. ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ. ಇಂಡಿಯಾ ಸೋಲತ್ತೆ.
ಒಂದು ಕತ್ತು 1 ರೂಪಾಯಿಗೆ 10 ರೂಪಾಯಿ ಕೊಡ್ತೀರಾ? ರೀ 1,000ಕ್ಕೆ 10,000 ರೂಪಾಯಿ ಕೊಡ್ತೀವಿ. ಇದೆಯಾ? ಇಲ್ಲ. ಎದ್ದೋಗಿ ಇಲ್ಲೇನ್ ಪ್ರೇಮಲೋಕ ಪಿಕ್ಚರ್ ತೋರಿಸ್ತಿದೀವ. ಒಂದು ಕತ್ತು ಯಾರು ಕೊಡ್ತೀರಾ? ಅಲ್ಲ ಸ್ವಲ್ಪ ಹೆವಿ ಅಮೌಂಟು. ಹೆವಿ ಅಂದ್ರೆ ಎಷ್ಟು? ಅದು 10 ಲಕ್ಷ. ಜುಜುಬಿ 10 ಲಕ್ಷ. ಮೊನ್ನೆ 8ನೇ ಕ್ಲಾಸ್ ಹುಡುಗ 1 ಕೋಟಿ ಗೆದ್ಕೊಂಡು ಹೋದ. ಎಲ್ಲಿ ಕೊಡಿ. ಅದು ಇಂಡಿಯಾ ಗೆಲ್ಲುತ್ತೆ 10 ಲಕ್ಷ. ಇಂಡಿಯಾ ಗೆದ್ರೆ ಎಷ್ಟು ಬರುತ್ತೆ ಅಂತ ನನ್ನ ತಂಗಿ ನಿಮ್ಗೆ ಹೇಳ್ತಾಳೆ. ಅಲ್ಲ ಇಂಡಿಯಾ ಗೆಲ್ಲುತ್ತೆ, ಅದು 10 ಲಕ್ಷ ತಗೊಂಡೋಗಿ ಬರೀ ಚೀಟಿ ಕೊಟ್ಬಿಡಲ್ಲ. ಈಗ ಇಂಡಿಯಾ ಗೆದ್ದು ಬಿಡ್ತು ಅಂದ್ರೆ ಅಮ್ಮಮ್ಮ ಅಂದ್ರೆ ನಂಗೆ ಎಷ್ಟು ಸಿಕ್ಬೋದು? ಇಂಡಿಯಾ ಗೆದ್ರೆ ನಿಮಗೆ ಸಿಗೋದು 1 ಕೋಟಿ. ಅಯ್ಯೋ ಮಲ್ಲು, ನನಗೆ ಈ ಇಂಡಿಯಾದವ್ರ ಹಣೆ ಬರ ಚೆನ್ನಾಗಿ ಗೊತ್ತು. ಈ ಮ್ಯಾಚ್ ಅಲ್ಲಿ ಇವ್ರು ಸೋಲ್ತಾರೆ. ಸುಮ್ಮನೆ ಇಂಡಿಯಾದವ್ರ ಪರವಾಗಿ 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ. ಅಭಿ ಮತ್ತೆ ಮನಿನ ಜೂಜಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ಲೇ ಜಾಜಿ ಜಂಬಲ್ ದಿನ್ನಿ, ಮರ್ಯಾದೆ. ಇನ್ನು ಒಂದೇ ಒಂದು ಶಬ್ದ ನಿನ್ನ ಬಾಯಿಂದ ಆಚೆ ಬಂತು ಅಂದ್ರೆ ವಿಠಲ್ ಮಹಾರಾಜನಿಗೆ 400 ರೂಪಾಯಿ ಕೊಟ್ಟು ಕತ್ತರದ ಆಚೆ ತಳ್ಳಿಸ್ತೀನಿ. ಅದು ನಾನಪ್ಪ ಪಾಂಡ್ರಂಗ ಗಂಡಿಗೆ ಅದೇ ಬೆಟ್ಟಿಂಗ್ ಕಟ್ಟಿದ್ನಲ್ಲ, ಅದು ದುಡ್ಡು ಯಾವಾಗ ತಲುಪಿಸ್ತೀಯಪ್ಪ? ಹೌದಪ್ಪ, ಯಾವಾಗ ಕೊಡ್ತಾರಂತಣ್ಣ? ಅದು ನಾಳೆ ಬೆಳಗ್ಗೆನೆ ಕಳಿಸ್ತಾರಂತಮ್ಮ. ಎಷ್ಟು ಕಳಿಸ್ತಾರಂತೆ? ಅಮ್ಮಮ್ಮ ಅಂದ್ರೆ 1 ಕೋಟಿ. ಅಸಲ್ ಪಿಸಲ್ ಕಾ ಕಮ್ಜಾ ಖಡ್ಗ ನಾನಾ ಪಡ್ಯಾಸ ಮುರುಗಿ ಅಂಡ ಕಾಯಿಸ್ಬೇಕಿರ್ರಿ. ಅಣ್ಣಲ್ಲಿ ಇರಲಿಲ್ಲಲೇ. ಬಾರ ಶಿಸ್ಬಲ್ಲ, ಬಾರ ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು ಬಿಡ. ಕ್ರಿಕೆಟ್ ಬ್ಯಾಟಿಂಗ್ 10 ಲಕ್ಷ ರೂಪಾಯಿ ಕಟ್ಟಿದ್ ನೀನೇ ತಾನೆ? ಹೌದು. 1 ಕೋಟಿ ರೂಪಾಯಿ ನಿಮ್ಗೆ ಬಂದಿದೆ. ಸಂತೋಷ ಪಡ್ಬೇಡಪ್ಪ, 1 ಕೋಟಿ ರೂಪಾಯಿ ಜೊತೆಗೆ 10 ವರ್ಷ ಶಿಕ್ಷೆನೂ ಆಗಿದೆ ನಿನ್ಗೆ. ಕೋಟಿ ಬರುತ್ತೆ ಅಂತ ಕೋತಿದಾರ ಆಡಿದ್ರಲ್ಲ, ಈಗ ನಾನು ಗೊತ್ತಾಯ್ತಾ ನಿಮ್ಗೆ? ನೀವು ಸ್ವಲ್ಪ ಸುಮ್ಮನೆ ಇರ್ರಿ. ಅಲ್ಲ ಕಣ, ನಾನು ಅದೇನ್ ತಪ್ಪು ಮಾಡಿದೆ ಅಂತ ನಂಗೆ 10 ವರ್ಷ ಶಿಕ್ಷೆನ? ಬೆಟ್ಟಿಂಗ್ ಕಟ್ಟೋದು ಅಪರಾಧ ಅಂತ ನಿಂಗೆ ಗೊತ್ತಿಲ್ವಾ? ಅದು ಶಿಶುಪಾಲ ಏನಾಯ್ತು ಗೊತ್ತೇನಾ, ಇಷ್ಟಾಯ್ತು ಕಣ. ಆ ಸಾಧು ಕರ್ಸು. ಇಲ್ದೇ ಇರೋ ಸಾಧು ನಾನು ಎಲ್ಲಿಂದನಪ್ಪ ಕರ್ಸ್ಲಿ? ಅಪ್ಪ ಸಾಧು ಮಹಾರಾಜ್, ನೀನ್ ಎಲ್ಲಿದ್ರು ನಮ್ಮ ಮನೆಗೆ ಬಂದ್ಬಿಡಪ್ಪ. ಪಾಂಡುರಂಗ, ಗುರುವರ್ಯ, ನನ್ನ ಕರೆದಿದ್ದಾದ್ರೆ ಯಾತಕ್ಕೆ? ಅದು ಗುರುವರ್ಯ, ನೀವು ಕೊಟ್ಟ ನಾಳೆ ವಾಣಿ ಪತ್ರಿಕೆಯಿಂದ ನನಗೆ ತುಂಬಾನೇ ಒಳ್ಳೇದಾಯ್ತು. ಕುದುರೆ ಬಾಳ ದುಡ್ಡು ಕಟ್ಟಿದೆ, ಹಂಗಂಗೆ ದುಡ್ಡು ಬಂದ್ಬಿಡ್ತು. ಕ್ರಿಕೆಟ್ ಬೆಟ್ಟಿಂಗ್ ಕಟ್ಟಿದೆ, ಅದಕ್ಕೂ ದುಡ್ಡು ಬಂದ್ಬಿಡ್ತು. ಯಾಕೋ ಏನೋ ಗೊತ್ತಿಲ್ಲ, ಈಗೀಗ ಇದು ನನ್ನ ಬುಡಕ್ಕೆ ಬರ್ತಾ ಇದೆ. ಯಾಕಿದೆಲ್ಲ ಹೀಗಾಗ್ತಾ ಇದೆ? ಆತುರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ. ಹೌದು. ನೀನು ಪತ್ರಿಕೆಯನ್ನು ಸಂಪೂರ್ಣವಾಗಿ ಓದಿದ್ಯಾ? ಇಲ್ಲ ಗುರುವರ್ಯ, ಬರೀ 2 ಪೇಜ್ ಮಾತ್ರ ಓದ್ದೆ. ನೀನು ಕೊನೆ ಪುಟದ ಕೊನೆ ಕಾಲಂ ಓದು, ನಿನಗೆ ಅರ್ಥವಾಗುತ್ತೆ. ಸರಿ ಗುರುವರ್ಯ. ಕ್ರಿಕೆಟ್ ಬೆಟ್ಟಿಂಗ್ ನಲ್ಲಿ ಪಾಂಡ್ರಂಗ ಗಂಡುಗಲಿ ಬಂಧನ, 10 ವರ್ಷ ಶಿಕ್ಷೆ.